ಕೇವಲ 10 ವರ್ಷ. ಅಷ್ಟ್ರಲ್ಲೇ ಭಾರತದ ಸ್ವಾತಂತ್ರ್ಯದ ಗುರಿಯೇ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಮೊದಲ್ಮೊದಲು ಬ್ರಿಟಿಷರ ಕೆಳಗೆ ಸ್ವ ಆಡಳಿತ ಸಾಕು ಅನ್ನೋ ಹಂತದಿಂದ ಇಲ್ಲ, ನಮ್ಗೆ ಸಂಪೂರ್ಣ ಸ್ವಾತಂತ್ರ್ಯವೇ ಬೇಕು ಅನ್ನೋ ಒಂದು ರಾಜಿಯಿಲ್ಲದ ನಿಲುವಿಗೆ ದೇಶ ಹೇಗೆ ಬಂತು? ಆ ಒಂದು ನಿರ್ಣಾಯಕ ದಶಕದ ಕಥೆಯನ್ನ ಇವತ್ ನೋಡೋಣ. ಸರಿ, ಹಾಗಾದ್ರೆ ಆ ದಾರಿಯನ್ನೊಮ್ಮೆ ನೋಡೋಣ. 1920ರಲ್ಲಿ ಅಸಹಕಾರ ಚಳವಳಿ ಮೂಲಕ ಇಡೀ ದೇಶ ಒಂದಾಡುತ್ತೆ. ಆದರೆ 1922ರಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆಯುತ್ತೆ. ಚಳವಳಿಯನ್ನೇ ನಿಲ್ಲಿಸಬೇಕಾಗತ್ತೆ. ಆಮೇಲೆ 1927ರಲ್ಲಿ ಬ್ರಿಟಿಷರು ಮಾಡಿದ ಒಂದು ಅವಮಾನದಿಂದ ಇಡೀ ದೇಶದಲ್ಲೇ ಆಕ್ರೋಶ ಭುಗಿಲೇಳುತ್ತೆ. ಕೊನೆಗೆ 1929ರಲ್ಲಿ ಒಂದು ಹೊಸ ರಾಜಿ ಇಲ್ಲದ ಗುರಿಯನ್ನ ಘೋಷಣಿಸಲಾಗುತ್ತೆ. ಅದೇ ಪೂರ್ಣ ಸ್ವರಾಜ್ಯ. ಈ ಒಂದೊಂದು ಘಟನೆಯು ಹೇಗೆ ಮುಂದಿನ ಹೆಜ್ಜೆಗೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಸರಿ, 1920ನೇ ಇಸ್ವಿ ಮಹಾತ್ಮ ಗಾಂಧಿಯವರು ಒಂದು ಹೊಸ ಐಡಿಯಾ ಜೊತೆ ಬರ್ತಾರೆ. ನೋಡೋದಕ್ಕೆ ತುಂಬಾನೇ ಸರಳ, ಆದ್ರೆ ಅದರ ಶಕ್ತಿ ಮಾತ್ರ ಅಪಾರವಾಗಿತ್ತು. ಏನದು? ಬ್ರಿಟಿಷ್ ಆಡಳಿತದ ಜೊತೆ ಯಾವುದೇ ರೀತಿಯ ಸಹಕಾರ ಬೇಡ. ಅಸಹಕಾರ. ಇದೇ ಮುಂದೆ ದೇಶದಾದ್ಯಂತ ಒಂದು ದೊಡ್ಡ ಚಳುವಳಿಯಾಗಿ ಬೆಳೆಯುತ್ತೆ. ಹಾಗಾದ್ರೆ ಈ ಅಸಹಕಾರ ಅಂದ್ರೆ ಏನು? ಅದನ್ನ ಜನ ಹೇಗೆ ಪಾಲಿಸಿದ್ರು? ನೋಡಿ, ವಿದ್ಯಾರ್ಥಿಗಳು ಸ್ಕೂಲು, ಕಾಲೇಜುಗಳಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ರು. ವಕೀಲರು ಬ್ರಿಟಿಷ್ ಕೋರ್ಟ್ಗಳನ್ನೇ ಬಹಿಷ್ಕರಿಸಿದ್ರು. ದೊಡ್ಡ ಗಣ್ಯ ವ್ಯಕ್ತಿಗಳು ಬ್ರಿಟಿಷರು ಕೊಟ್ಟಿದ್ದ ಬಿರುದು, ಪ್ರಶಸ್ತಿಗಳನ್ನೆಲ್ಲ ವಾಪಸ್ ಕೊಟ್ರು. ಅಷ್ಟೇ ಅಲ್ಲ, ಬ್ರಿಟನ್ ರಾಜಕುಮಾರ ಭಾರತಕ್ಕೆ ಬಂದಾಗ ಇಡೀ ದೇಶದಲ್ಲಿ ಹರ್ತಾಳ ಮಾಡಿ ವಿರೋಧ ವ್ಯಕ್ತಪಡಿಸಿದ್ರು. ಅಂದ್ರೆ ಬ್ರಿಟಿಷ್ ಆಡಳಿತವನ್ನೇ ಬುಡದಿಂದ ಅಲುಗಾಡಿಸೋದು ಇದರ ಉದ್ದೇಶವಾಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಚಳುವಳಿಯಲ್ಲಿ ಜನರ ಬದ್ಧತೆ ಎಷ್ಟಿತ್ತು ಅಂತ. ಮೋತಿಲಾಲ್ ನೆಹರು, ಸಿ.ಆರ್. ದಾಸ್ ಇವರೆಲ್ಲ ಆ ಕಾಲದ ಅತ್ಯಂತ ಯಶಸ್ವಿ ಶ್ರೀಮಂತ ವಕೀಲರು. ಆದ್ರೆ ಅವರೆಲ್ಲ ತಮ್ಮ ಲಕ್ಷಾಂತರ ರೂಪಾಯಿ ಸಂಪಾದನೆ ತಂದುಕೊಡೋ ವಕೀಲಿ ವೃತ್ತಿಯನ್ನೇ ಬಿಟ್ಟು ಚಳುವಳಿಗೆ ಧುಮುಕಿದ್ರು. ಅಂದ್ರೆ ದೇಶದ ಸಂಕಲ್ಪ ಎಷ್ಟೊಂದು ಗಟ್ಟಿಯಾಗಿತ್ತು ಅನ್ನೋದ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಚಳುವಳಿ ತುಂಬಾನೇ ಯಶಸ್ವಿಯಾಗಿ ನಡೀತಿತ್ತು. ಆದ್ರೆ ಈ ಚಳುವಳಿಯ ಮೂಲತತ್ವವಾಗಿದ್ದ ಅಹಿಂಸೆಗೆ ಒಂದು ದೊಡ್ಡ ಸವಾಲೆದುರಾಗುತ್ತೆ. ಚೌರಿ ಚೌರ ಅನ್ನೋ ಒಂದು ಸಣ್ಣ ಊರಲ್ಲಿ ನಡೆದ ಒಂದು ಘಟನೆ ಇಡೀ ಚಳುವಳಿಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಏನಾಯ್ತು ಅಲ್ಲಿ ಅಂತ ನೋಡೋದಾದ್ರೆ, ಸಾವಿರಾರು ಜನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಪೊಲೀಸರು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಇದರಿಂದ ಜನರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ ಮೇಲೆಯೇ ದಾಳಿ ಮಾಡ್ತಾರೆ. ಕೊನೆಗೆ ಆ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಶಾಂತಿಯಿಂದೇ ಶುರುವಾದ ಪ್ರತಿಭಟನೆ ಒಂದು ದೊಡ್ಡ ದುರಂತದಲ್ಲಿ ಕೊನೆಯಾಗುತ್ತೆ. ಆ ಬೆಂಕಿಯಲ್ಲಿ ಬರೋಬ್ಬರಿ 22 ಜನ ಪೊಲೀಸರು ಜೀವಂತವಾಗಿ ಸುಟ್ಟುಹೋಗ್ತಾರೆ. ಈ ಘಟನೆ, ಈ ಹಿಂಸಾಚಾರ, ಅಹಿಂಸೆಯನ್ನೇ ತನ್ನ ಉಸಿರಾಗಿಸ್ಕೊಂಡಿದ್ದ ಗಾಂಧೀಜಿಯವರಿಗೆ ತೀವ್ರ ಆಘಾತವನ್ನ ಉಂಟುಮಾಡುತ್ತೆ. ಈ ಹಿಂಸಾಚಾರದಿಂದ ಗಾಂಧೀಜಿಯವರಿಗೆ ತುಂಬಾ ಬೇಜಾರಾಗತ್ತೆ. ಅವರಿಗೆ ಹೋರಾಟದ ದಾರಿಗಿಂತ ಗುರಿ ಮುಖ್ಯವಾಗಿರಲಿಲ್ಲ. ಅಹಿಂಸೆಯ ತತ್ವಕ್ಕೆ ಚ್ಯುತಿ ಬಂತು ಅಂತ ಗೊತ್ತಾದ ತಕ್ಷಣ ಅವರು ಒಂದು ಕ್ಷಣವೂ ಯೋಚಿಸದೆ ದೇಶಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೀತಿದ್ದ ಅಸಹಕಾರ ಚಳವಳಿಯನ್ನೇ ನಿಲ್ಲಿಸ್ಬಿಡ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಮತ್ತು ಕಠಿಣ ನಿರ್ಧಾರವಾಗಿತ್ತು. ಸರಿ, ಗಾಂಧೀಜಿ ಚಳುವಳಿಯನ್ನ ನಿಲ್ಲಿಸಿದ್ರು. ಹಾಗಂತ ಹೋರಾಟವೇನೂ ನಿಲ್ಲಿಲ್ಲ. ಕಾಂಗ್ರೆಸ್ನಲ್ಲೇ ಇದ್ದ ಕೆಲ ನಾಯಕರು ಒಂದು ಹೊಸ ತಂತ್ರದ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡಿದ್ರು. ಅದೇನಂದ್ರೆ, ಬೀದಿಯಲ್ಲಿ ಹೋರಾಟ ಮಾಡೋ ಬದಲು ಬ್ರಿಟಿಷರ ವ್ಯವಸ್ಥೆಯ ಒಳಗೆ ಹೋಗಿ ಹೋರಾಟ ಮಾಡೋದು. ಹೌದು, ಇದೇ ಎಲ್ಲರ ಮುಂದಿದ್ದ ದೊಡ್ಡ ಪ್ರಶ್ನೆ. ಅಸಹಕಾರ ಚಳುವಳಿಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಇಲ್ಲ ಅಂದ್ಮೇಲೆ ಮುಂದೇನ್ ಮಾಡೋದು? ಬ್ರಿಟಿಷರನ್ನ ಎದುರಿಸೋದು ಹೇಗೆ? ಹೋರಾಟವನ್ನ ಹೇಗೆ ಮುಂದುವರಿಸೋದು? ಇದಕ್ಕೊಂದು ಉತ್ತರ ಸಿಕ್ತು, ಒಂದು ಹೊಸ ಕಾರ್ಯತಂತ್ರದ ರೂಪದಲ್ಲಿ. ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಸೇರಿ ಸ್ವರಾಜ್ ಪಾರ್ಟಿ ಅಂತ ಕಟ್ರು. ಇದರ ಐಡಿಯಾ ಸಿಂಪಲ್ ಆಗಿತ್ತು. ಅಸಹಕಾರ ಚಳುವಳಿಯ ಉದ್ದೇಶ ಹೊರಗಿನಿಂದ ಬ್ರಿಟಿಷ್ ಆಡಳಿತವನ್ನ ವಿರೋಧಿಸೋದಾಗಿದ್ರೆ, ಸ್ವರಾಜ್ ಪಾರ್ಟಿಯ ಉದ್ದೇಶ ಒಳಗೆ ಹೋಗಿ ಅವರ ಸಭೆಗಳಲ್ಲೇ ಕೂತು ಅವರಿಗೆ ಅಡ್ಡಿಪಡಿಸೋದಾಗಿತ್ತು. ಅವರ ಪ್ಲಾನ್ ತುಂಬಾನೇ ಧೈರ್ಯದಿಂದ ಕೂಡಿತ್ತು. ಏನಂದ್ರೆ, ಬ್ರಿಟಿಷರು ನಡೆಸೋ ಚುನಾವಣೆಗಳಲ್ಲೇ ಸ್ಪರ್ಧಿಸಿ ಗೆಲ್ಲೋದು, ಶಾಸನ ಸಭೆಗಳನ್ನ ಪ್ರವೇಶಿಸೋದು, ಆಮೇಲೆ ಒಳಗಿನಿಂದಲೇ ಸರ್ಕಾರದ ಪ್ರತಿಯೊಂದು ನೀತಿಯನ್ನೂ ವಿರೋಧಿಸೋದು. ಅಕ್ಷರಶಃ ಅವರ ಆಟವನ್ನೇ ಅವರ ವಿರುದ್ಧ ಬಳಸ್ಕೊಳ್ಳೋದು. ಈ ತರದ ಹೊಸ ರಾಜಕೀಯ ತಂತ್ರಗಳು ನಡೀತಾ ಇರುವಾಗ್ಲೇ ಬ್ರಿಟಿಷ್ ಸರ್ಕಾರ ಒಂದು ದೊಡ್ಡ ತಪ್ಪು ಮಾಡುತ್ತೆ. ಅವರ ಆ ಒಂದು ನಡೆಯಿಂದ ಇಡೀ ದೇಶದಲ್ಲಿ ಮತ್ತೆ ಪ್ರತಿಭಟನೆಯ ಬೆಂಕಿ ಹೊತ್ಕೊಳ್ಳುತ್ತೆ. ಅದೇ ಸೈಮನ್ ಕಮಿಷನ್. ಭಾರತಕ್ಕೆ ಮುಂದೆ ಎಂತಹ ಸಂವಿಧಾನ ಬೇಕು, ಯಾವ ಸುಧಾರಣೆಗಳು ಬೇಕು ಅಂತ ನಿರ್ಧಾರ ಮಾಡೋಕೆ ಬ್ರಿಟಿಷರು ಸರ್ ಜಾನ್ ಸೈಮನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ನೇಮಿಸಿದ್ರು. ಐಡಿಯಾ ಚೆನ್ನಾಗಿತ್ತು,
ಅದೇ ಆ ಕಮಿಷನ್ನಲ್ಲಿದ್ದ ಸದಸ್ಯರನ್ನ ನೋಡಿದಾಗ ಎಲ್ಲರಿಗೂ ಶಾಕ್ ಆಯ್ತು. ಯಾಕಂದ್ರೆ ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡೋ ಆ ಕಮಿಟಿಯಲ್ಲಿ ಒಬ್ನೇ ಒಬ್ಬ ಭಾರತೀಯ ಇರ್ಲಿಲ್ಲ. ಎಲ್ಲರೂ ಬ್ರಿಟಿಷ್ರೇ. ಇದು ನಮ್ಮ ದೇಶಕ್ಕೆ ಮಾಡಿದ ಬಹುದೊಡ್ಡ ಅವಮಾನ ಅಂತ ಇಡೀ ಭಾರತ ಭಾವಿಸ್ತು. ಇದಕ್ಕೆ ಸಿಕ್ಕ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಆ ಆಯೋಗ ಭಾರತದಲ್ಲಿ ಕಾಲಿಟ್ಟ ಪ್ರತಿಯೊಂದು ಕಡೆಯಲ್ಲೂ ಲಕ್ಷಾಂತರ ಜನ ಬೀದಿಗಿಳಿದು ಒಂದೇ ಒಂದು ಘೋಷಣೆ ಕೂಗಿದ್ರು, ಸೈಮನ್ ಗೋ ಬ್ಯಾಕ್. ಇಡೀ ದೇಶ ಈ ಒಂದೇ ಘೋಷಣೆಯಿಂದ ಮೊಳಗ್ತಿತ್ತು. ಆದ್ರೆ ಈ ಪ್ರತಿಭಟನೆಗಳು ಒಂದು ದುರಂತಕ್ಕೆ ಸಾಕ್ಷಿಯಾದವು. ಲಾಹೋರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ನಾಯಕ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಪೊಲೀಸರು ನಿರ್ದಯವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಅದರಿಂದ ಉಂಟಾದ ಗಾಯಗಳಿಂದಲೇ ಅವರು ಕೊನೇ ಉಸಿರೆಳೆಯುತ್ತಾರೆ. ಈ ಘಟನೆ ಜನರಲ್ಲಿದ್ದ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿತು. ಸೈಮನ್ ಕಮಿಷನ್ ಮೇಲಿದ್ದ ಆಕ್ರೋಶ, ಲಾಲಾ ಲಜಪತ್ ರಾಯ್ ಅವರ ಸಾವು, ಇದೆಲ್ಲ ಸೇರಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಕಾರಣವಾಯಿತು. ಆ ನಿರ್ಧಾರ ಭಾರತದ ಸ್ವಾತಂತ್ರ್ಯ ಹೋರಾಟದ ಗುರಿಯನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಆ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ಯುವ ನಾಯಕ ಜವಾಹರ್ಲಾಲ್ ನೆಹರು. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಒಂದು ಹೊಸ ಗುರಿಯನ್ನ ಘೋಷಿಸಿತು. ಅದೇ ಪೂರ್ಣ ಸ್ವರಾಜ್ಯ. ಅಂದ್ರೆ ಬ್ರಿಟಿಷರ ಕೆಳಗೆ ಆಡಳಿತ ಅಲ್ಲ, ಯಾವುದೇ ರಾಜಿ ಇಲ್ಲ, ನಮ್ಗೆ ಬೇಕಾಗಿರೋದು ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯ. ಇದು ಕೇವಲ ಸಭೆಯಲ್ಲಿ ಪಾಸ್ ಮಾಡಿದ ಒಂದು ನಿರ್ಣಯ ಆಗಿರಲಿಲ್ಲ. ಜಾನ್ವರಿ 26, 1930ರಂದು ಲಾಹೋರ್ನ ರಾವಿ ನದಿಯ ದಡದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು. ಅಷ್ಟೇ ಅಲ್ಲ, ಅದೇ ದಿನವನ್ನ ಭಾರತದ ಮೊದಲ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ಇಡೀ ದೇಶಕ್ಕೆ ಕರೆ ಕೊಡಲಾಯಿತು. ಇದೊಂದು ಸಿಂಬಾಲಿಕ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಘೋಷಣೆಯಾಗಿತ್ತು. ಸರಿ, ಈಗ ಗುರಿ ಸ್ಪಷ್ಟವಾಯ್ತು, ಸಂಪೂರ್ಣ ಸ್ವಾತಂತ್ರ್ಯ, ಪೂರ್ಣ ಸ್ವರಾಜ್ಯ. ಆದ್ರೆ ಅದನ್ನ ಸಾಧಿಸೋದು ಹೇಗೆ? ಗಾಂಧೀಜಿಯವರ ನೇತೃತ್ವದಲ್ಲಿ ಇಡೀ ದೇಶ ಈ ಗುರಿಯನ್ನ ಮುಟ್ಟೋಕೆ ಏನ್ ಮಾಡ್ಬೇಕು? ಈ ಒಂದು ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಮುಂದಿನ ಇದಕ್ಕಿಂತಲೂ ದೊಡ್ಡದಾದ ಒಂದು ಹಂತಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿತು.